तस्मै श्री गुरुवे नमो नमः। जय मंगलम जय नमः पार्वती पते शिव हर हर महादेव। ಮಹಾದೇವ ಮಹಾದೇವ ಮಹಾದೇವ. ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥ ಯಾವ ಪರಶಿವ ಪರಮಾತ್ಮನ ಶ್ರೀಚರಣಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಯಾವ ಸುಕ್ಷೇತ್ರದ ಅಧಿದೇವತೆ ಆಗಿರ್ತಕ್ಕಂಥ ಮಮ ಮಾತೆ ಜಗನ್ಮಾತೆ ಜಗನ್ಮಂಗಲಾಕಾಂಕ್ಷಿ ಆದಿಶಕ್ತಿ ಬಗಳಾಂಬಾ ತಾಯಿಯ ಶ್ರೀಚರಣ ಕೋಣೆ ಮಣಿದು ಬಸವಾದಿ ಶಿವಶರಣರನ್ನ, ಸಿದ್ಧಾರೂಢರನ್ನ, ಗುರುನಾಥಾರೂಢರನ್ನ, ಸಮಸ್ತ ಮಾನವರನ್ನ ಸ್ಮರಿಸಿಕೊಳ್ಳುತ್ತಾ, ಈ ಯಾವ ಸುಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಮಮ ಮಾತೆ ಜಗನ್ಮಾತೆ ಬಗಳಾಂಬಾ ತಾಯಿಯ ಯಾತ್ರಾ ಮಹೋತ್ಸವವು ಏಪ್ರಿಲ್ 14/4/2025 ಸೋಮವಾರ ಪ್ರಾರಂಭವಾಗಿ 15/4/2025 ಉನ್ನತೋನ್ನತ ಕಾರ್ಯಕ್ರಮಗಳು ನೆರವೇರಲಿವೆ. ಕಾರಣ ಭಕ್ತಾದಿಗಳು ಈ ಯಾವ ತಾಯಿಯ ಕೃಪೆಗೆ ಪಾತ್ರರಾಗಿ ಬಂದು ತನುಮನಧನಗಳಿಂದ ಸೇವೆ ಸಲ್ಲಿಸಿ ತಮ್ಮ ಯಾವತ್ತು ಸೇವೆ ಕಂಕರಿಗಳನ್ನ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ, ಜಗಜ್ಜನನಿಯಾಗಿರ್ತಕ್ಕಂಥ ಮಾತೆ ಜಗತ್ತನ್ನ ಹುಟ್ಟಿಸಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳನ್ನು ಹೆತ್ತು ಅವರಿಗೆ ಅವರವರ ಕರ್ತವ್ಯಗಳನ್ನು ನೀಡಿ ಜಗತ್ತನ್ನ ಪಾಲನೆ ಮಾಡತಕ್ಕಂಥ ತಾಕತ್ತ ಅಮ್ಮನಿಗೆ ಮಾತ್ರದ. ಕಾರಣ ಯಾವತ್ತು ಜನತೆ ಜಾತ್ರೆ ನಡೆಯುವ ಈ 14ನೇ ಸೋಮವಾರದಂದು ಸರ್ವಮಂಗಲ ವಾದ್ಯದೊಂದಿಗೆ ಬೈಲಹೊಂಗಲ್ ಪಟ್ಟಣದ ಗೊಂಬಿಗುಡಿ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನದ ಹೊರಟು ಊರಿನ ಅನೇಕ ಕ್ಷೇತ್ರಗಳಲ್ಲಿ ಹಾಯ್ದು ಈ ಯಾವ ಸ್ವಕ್ಷೇತ್ರಕ್ಕೆ ಅಮ್ಮನಲ್ಲಿ ಬರ್ತಾ ಇದೆ. ಆ ಯಾವ ಬರುವಾಗ ಕುಂಭಮೇಳ, ವಾದ್ಯಮೇಳ, ಸರ್ವ ಸಂಗೀತದೊಂದಿಗೆ ಬರ್ತಾ ಇದ್ದಾರೆ. ಕಾರಣ ಯಾವತ್ತು ಜನತೆ ಈ ಕಾರ್ಯಕ್ಷೇತ್ರದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಅಮ್ಮನ ಪ್ರೀತಿಗೆ ಪಾತ್ರರಾಗಬೇಕು. ಅದೇ ದಿನ ಸಾಯಂಕಾಲ ಧರ್ಮಸಭೆ ನಡೆದು ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ 15ನೇ ತಾರೀಕಿನಂದು ಗಣಹೋಮಾದಿಗಳು ನಡೆಯುತ್ತವೆ. ರುದ್ರ ಹೋಮ, ಹವನ, ಕುಂಕುಮಾರ್ಚನೆ ಇನ್ನಿತರ ಮಂಗಲ ಕಾರ್ಯಗಳು ನಡೀತಾ ಇವೆ. ಹಾಗೂ ಏನಪ್ಪಾ ಅಂತಂದ್ರ ಮುರುಗೋಡದ ನೀಲಕಂಠ ಮಹಾಸ್ವಾಮೀಜಿಗಳವರು, ಅದೇ ರೀತಿ ಬೈಲಹೊಂಗಲದ ಪ್ರಭು ನೀಲಕಂಠ ಸ್ವಾಮಿಯವರು, ಅದೇ ರೀತಿ ಏನಪ್ಪಾ ಉಮೇಶ್ವರ ಶಿವಾಚಾರ್ಯರು ಅವರಿವರೆಲ್ಲದೆ ಸುತ್ತಮುತ್ತಲಿನ ಸಮಸ್ತ ಹರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ. ಕಾರಣ ಅವರ ದರ್ಶನಾಶೀರ್ವಾದವನ್ನು ಪಡೆದುಕೊಳ್ಳಬೇಕು. ತಾವು ಅವರ ದರ್ಶನಾಶೀರ್ವಾದದಿಂದ ತಮ್ಮ ಜೀವನ ಪಾವನ ಆಗ್ತದ. ಅವರ ಆಶೀರ್ವಾದ ನುಡಿಗಳನ್ನು ಕೇಳಿ ಪಾವನರಾಗಬೇಕು. ಅದೇ ರೀತಿ ಏನಪ್ಪಾ ಅಂದ್ರ ಸಾಯಂಕಾಲ ಧರ್ಮಸಭೆ ನಡೆದು ಅನಂತ ರೀತಿಯಾಗಿರ್ತಕ್ಕಂಥ ಭಜನಾ ಕಾರ್ಯಕ್ರಮಗಳು, ಭಕ್ತಿ ಸಂಗೀತದ ಸೇವೆಗಳು ನಡೀತಾ ಇವೆ. ಕಾರಣ ಯಾವತ್ತೂ ಜನತೆ ಈ ಅಮ್ಮನ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು. ಅಲ್ಲದೆ ಏನಪ್ಪಾ ಅಂತ ತಿಳ್ಕೊಂಡ್ರೆ ನಮ್ಮವರೇ ಆಗಿರ್ತಕ್ಕಂಥ ಮಣ್ಣಿನ ಬಸವಲಿಂಗ ಮಹಾಸ್ವಾಮಿ ರುದ್ರಾಕ್ಷ ಮಠ ಹುಬ್ಬಳ್ಳಿ, ಮಡಿವಾಸ ಮಹಾಸ್ವಾಮಿ ಮಡಿವಾಸರು ಬೈಲಹೊಂಗಲ್, ಮಣ್ಣಿರಂಜನ ಪ್ರಣವ ಸ್ವರೂಪಿ ಪಂಚಾಕ್ಷರಿ ಮಹಾಸ್ವಾಮಿಗಳು ವಿರಕ್ತ ಮಠ ಯಕ್ಕುಂಡಿ, ಶ್ರೋತ್ರಿಯ ಪರಮೇಶ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿ ಹಿರೇಮಠ ಸಂಗೊಳ್ಳಿ, ಮಣಿಪುರ ಗಂಗಾಧರ ಮಹಾಸ್ವಾಮಿ ವಡವಾಸೂರು ಹೊಸೂರು, ವಿರೂಪಾಕ್ಷೇತ್ರವರು ಬಂಗಾರಪ್ಪನ ಮಠ ಎಂಗಿ ಅವರೆಲ್ಲರೂ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಈ ಕಾರ್ಯವನ್ನ ಅನಂತರು ಅನೇಕ ರೀತಿಯಾಗಿ ತಮ್ಮವನ್ನ ಮಾಡ್ತಾ ಇದ್ದಾರೆ. ಕಾರಣ ಯಾವತ್ತು ಜನತೆ ಈ ಮಂಗಲ ಕಾರ್ಯದಲ್ಲಿ ಪಾಲ್ಗೊಂಡು ಹರಗುರು ಚರಮೂರ್ತಿಗಳ ದರ್ಶನಾಶೀರ್ವಾದ ಪಡೆದು ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು. ಹೋಮ ಹವನಾದಿಗಳು ಸಹಿತ ಪ್ರತಿನಿತ್ಯ ನಡೀತಾ ಇವೆ. ಪೂಜಾ ಕೈಂಕರ್ಯಗಳು ನಡೀತಾ ಇವೆ. ಕಾರಣ ಯಾವತ್ತು ಜನತೆ ಈ ಯಾವ ಮಂಗಲ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನ ಪಾಲನೆ ಮಾಡಿಕೊಳ್ಳಬೇಕು. ಅಂತ ಯಾವ
ವಿಚಿತ್ರಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದು ನಮ್ಮಲ್ಲಿ ಏನಪ್ಪಾ ಅಂದ್ರ ಧರ್ಮ ಕಾರ್ಯಗಳಿಗೆ ಮಾತ್ರ ಅಗ್ರಸ್ಥಾನವನ್ನ ಕೊಡ್ತಾ ಇದೆ. ಅದಕ್ಕಾಗಿ ಏನಪ್ಪಾ ಸಮಸ್ತ ಸುತ್ತಮುತ್ತಲಿನ ಗ್ರಾಮಗಳಿಂದ ಅನೇಕ ಭಕ್ತಾದಿಗಳು ಆಗಮಿಸಿ ಬೈಲಹೊಂಗಲ ನಗರದ ಪ್ರತಿಯೊಬ್ಬರು ಏನಪ್ಪಾ ಅಂದ್ರ ಅಮ್ಮನ ಸೇವಾ ಕಾಂಕರದಲ್ಲಿ ಪಾಲ್ಗೊಂಡು ಪ್ರಸಾದವನ್ನ ಸೇವನೆ ಮಾಡಿ ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು. ತನುಮನಗಳಿಂದ ಸೇವೆ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಾ ಭಕ್ತಿಪೂರ್ವಕವಾಗಿರ್ತಕ್ಕಂಥದ್ದು ವಿಚಾರವನ್ನ ನೀವು ಮಾಡಬೇಕು. 2 ದಿನ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಅಮ್ಮನ ದರ್ಶನಾಶೀರ್ವಾದವನ್ನು ಪಡೆದುಕೊಳ್ಳಬೇಕು. 14ನೇ ತಾರೀಕಂದು ಸೂರ್ಯರಶ್ಮಿಗಳು ಅಮ್ಮನ ಪಾದದಿಂದ ಅಮ್ಮನ ಒಂದು ನೇತ್ರದವರೆಗೂ ಏನಪ್ಪಾ ಅಂದ್ರ ಅಮ್ಮನ ಒಂದು ಇದನ್ನು ಬರ್ತಾ ಇದೆ, ಸೂರ್ಯಕಿರಣ ಬರ್ತಾ ಇದೆ. ಅದನ್ನು ನೋಡುವ ಭಾಗ್ಯ ನಮ್ಮ ನಿಮ್ಮೆಲ್ಲರಾಗಿದೆ. ಅದಕ್ಕಾಗಿ ಏನಪ್ಪಾ ಅಂದ್ರ ಅಮ್ಮನ ಅನುಗ್ರಹದ ಅಂತರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರೂ ಇರಲಿ. ಈ ಪೂಜಾ ಕಂಕರದಲ್ಲಿಯೂ ಈ ಜಾತ್ರೆ ಸೇವೆಯಲ್ಲಿಯೂ ತಾವೆಲ್ಲರೂ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ಹರಗುರು ಚರಮೂರ್ತಿಗಳು ಹಾಗೂ ಗಣ್ಯಮಾನರು ಏನಪ್ಪಾ ಅಂತಂದ್ರ 2 ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿದ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮ್ಮನ ಅನುಗ್ರಹದ ಆಶೀರ್ವಾದ ಸದಾ ತಮ್ಮೆಲ್ಲರ ಇರಲಿ ಅಂತ ಯಾವ ಸೇವೆ ಸೌಭಾಗ್ಯವನ್ನ ನಮ್ಮ ನಿಮ್ಮೆಲ್ಲರಿಗೂ ಕರುಣಿಸು ಅಮ್ಮ ಅನುಗ್ರಹಿಸಿ ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತಾ 2 ವಾಕ್ಪುಷ್ಪಗಳನ್ನ ಅಮ್ಮನ ಅಡಿದಾವರಿಗೆ ಅರ್ಪಿಸಿ ಸಮರ್ಪಿಸುತ್ತೇವೆ. ಧನ್ಯವಾದಗಳು.